ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇವತ್ತು ಒಂದು ಬ್ಯೂಟಿಫುಲ್ ಲಾಗ್ ಅಂತ ಹೇಳ್ಬೋದು. ತುಂಬ ಜನ ಬಂದಿದ್ದಾರೆ ನಮ್ಮ ಮನೆಗೆ. ಏನಿರ್ಬೋದು ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಬ್ಲೌಸ್ ಬಂದುಬಿಟ್ಟು ಮೀಶೋದಲ್ಲಿ ತೊಗೊಂಡಿದ್ದು. ಆಲ್ರೆಡಿ ನೀವು ನೋಡಿದ್ದೀರಾ ಅನ್ಕೊತೀನಿ ನನ್ನ ಓದ್ ಬ್ಲಾಗಲ್ಲಿ. ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅದರಲ್ಲೂ ಕೂಡ ನಾನು ಅದನ್ನೇ ಹೇಳಿದ್ದೆ, ತುಂಬ ಇಷ್ಟ ಆಗೇ ತೊಗೊಂಡಿದ್ದಂತ. ಸೊ ಇದಕ್ಕೋಸ್ಕರ ಒಂದು ಸ್ಯಾರಿ ಕೂಡ ತರಿಸ್ಬೇಕಿತ್ತು, ಬಟ್ ತರಿಸ್ಲಿಕ್ಕೆ ಆಗಲಿಲ್ಲ. ಹಲೋ ಗೈಸ್, ಏನು ಮಾಡ್ತಿದ್ದೀರಾ? ಹಾಂ, ಏನು ಮಾಡ್ತಿದ್ದೀಯಮ್ಮ? ಅಯ್ಯೋ ಮತ್ತೆ ಎಲ್ಲ ಹಾಳಾಕವನ. ಬೆಳಿ ಇಲ್ಲಿ ನೋಡು, ಬೆಳಿ ಬೆಳಿ ಇಲ್ಲಿ ನೋಡು, ಬೆಳಿ ನೋಡಲಿ ಹೆಂಗಾಡುತ್ತೆ. ಮನೆಯಲ್ಲಂತೂ ಫುಲ್ಲು ಹಾವಳಿ. ಸೊ ತುಂಬ ಜನ ರಿಲೇಟಿವ್ಸ್ ಕೂಡ ಎಲ್ಲರೂ ಕೂಡ ಬಂದಿದ್ದರು. ಸೊ ಏನು ಅಂದರೆ ಆಲ್ಮೋಸ್ಟ್ ನನ್ನ ಓದ್ ವ್ಲಾಗಲ್ಲೇ ಹೇಳಿದ್ದೆ. ಸೊ ಒಂದು ಗ್ರ್ಯಾಂಡ್ ಓಪನಿಂಗ್ ಇತ್ತು, ಏನು ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಸೊ ದೇವಸ್ಥಾನ ಉದ್ಘಾಟನೆ ಆಗಿ ಪ್ರತಿದಿನ ಒಬ್ಬೊಬ್ಬರು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದೆ. ಸೊ ಅವತ್ತೊಂದು ದಿನ ನಮ್ಮದು ಪೂಜೆ ಇತ್ತು. ಸೊ 8 ದಿನ ಆದಮೇಲೆ ನಾವು ಇಟ್ಕೊಂಡಿರೋ ಅಂಥದ್ದು. ಸೊ ಅವರೆಲ್ಲ ಬಂದಿರಲಿಲ್ಲ ಉದ್ಘಾಟನೆಗೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಅವತ್ತಿನ ದಿನ ಪೂಜೆ ಮಾಡಿಸಿದ್ದಕ್ಕೆ ಬಂದಿದ್ದರು ಎಲ್ಲರೂ ಕೂಡ. ಅಂದರೆ ಇವರು ಓರ್ಗಿತ್ತಿ ಅವರ ಅಕ್ಕಂದ್ರುಗಳು ಮತ್ತು ಅಮ್ಮ ಎಲ್ಲರೂ ಕೂಡ ಬಂದಿದ್ದರು. ನನ್ನ ಮಗ ಹೆಂಗೆ ಬಾಯ್ ಮಾಡ್ತಿದ್ದಾನೆ ನೋಡಿ. ಅವನು ಕೂಡ ಚೋಟಾಣಿ ರೆಡಿ ಮಾಡಿದ್ದೆ. ನಾನು ರೆಡಿ ಮಾಡಿರೋದೇನು ಕೂಡ ಉಳಿಸಲ್ಲ ಅವನು. ಫಸ್ಟ್ ಟೈಮ್ ಇಷ್ಟೊಂದು ಖುಷಿಯಾಗಿ ಅವನು ಬಾಯ್ ಮಾಡ್ತಾ ಇರೋದು. ಎಲ್ರಿಗೂ ಪ್ಲೈನ್ ಕಿಸ್ ಕೊಡ್ತಾ ಇರೋದು ಅವನು. ಯಾಕಂದರೆ ಯಾವಾಗಲೂ ಕುಯ್ಯ ಪಿಯ್ಯ ಅಂತ ಇರ್ತಾನೆ. ಯಾಕಂದರೆ ಬರೀ ಅಳೋದೇ ನನ್ನ ಮಗ. ಅದೇನೋ ಅವ್ನು ಹುಟ್ಟಿರೋ ನಕ್ಷತ್ರನೇ ಆ ಥರನೋ ಏನೋ ಗೊತ್ತಿಲ್ಲ, ಕೈಯೋ ಅಂತ ಇರುತ್ತೆ ಯಾವಾಗಲೂ. ಇಷ್ಟು ಖುಷಿಯಾಗಿ ಟಾಟ ಮಾಡ್ತೈತೆ. ನಮ್ಮ ಬೆಳ್ಳಿಗಂತೂ ಇವಾಗ ಸ್ವಲ್ಪ ಹೇರೆಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ವ, ಹಂಗಾಗಿ ಸ್ವಲ್ಪ ಫ್ಯಾನ್ಸಿಯಾಗೆ ಹಾಕೋಣ ಅಂದ್ಕೊಂಡು ಈ ಹೇರ್ ಸ್ಟೈಲ್ನ ಟ್ರೈ ಮಾಡಿದ್ದೆ. ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಅವಳಂತೂ ಯಾಕೋ ಒಂಥರ ಅಕ್ವರ್ಡಾಗಿ ಬಿಹೇವ್ ಮಾಡ್ತಾಯಿದ್ಲು. ಸೊ ಹೋಗ್ಲಿ ಅಂದ್ಬಿಟ್ಟು, ಯಾಕಂದರೆ ನೈಟ್ ಇದ್ದಿದ್ದು ಪೂಜೆ, ಊಟ ಎಲ್ಲ ಅಲ್ಲೇ ಇದ್ದಿದ್ದು ದೇವಸ್ಥಾನದಲ್ಲಿ. ಆಲ್ಮೋಸ್ಟ್ ನಾನು ದೇವಸ್ಥಾನ ವ್ಲಾಗ್ ಅಂತೂ ಕಂಪ್ಲೀಟಾಗಿ ಹಾಕಿದ್ದೀನಿ. ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡೆಫಿನೆಟಾಗಿ ನೋಡಿ. ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಕೂಡ ಆಗಿತ್ತು. ನಾವೆಲ್ಲ ಯಾವ್ಯಾವ ಥರ ರೆಡಿ ಆಗಿದ್ವಿ ಅಂತಲೂ ಕೂಡ ಆ ಲಾಗಲ್ಲಿದ್ದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಹಾಗೆ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸೋದು ಅಲ್ಲ, ಹಾಗಾಗಿ ಮಡ್ಲಕ್ಕಿ ಎಲ್ಲ ತುಂಬಿ ಲಕ್ಷ್ಮೀ ದೇವಿ ಮತ್ತು ಮಾರಮ್ಮ 2 ದೇವಸ್ಥಾನಕ್ಕೂ ಪೂಜೆ ಎಲ್ಲ ಮಾಡಿಸಿ ಫುಲ್ ರಂಗ ಎಲ್ಲ ಕುಣಿತಾಯಿದ್ರು ಅಲ್ಲಿ ಮುಂದೆ, ದೇವಸ್ಥಾನದ ಮುಂದೆ. ಯಾಕಂದರೆ ಕಂಪ್ಲೀಟ್ ಒಂದು 48 ಡೇಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಫುಲ್ ರಂಗ ಎಲ್ಲ ಕುಣಿತಾರೆ. ರಂಗ ಕುಣಿಯೋದು ಅಂತೀವಿ, ಬಟ್ ಬೇರೆ ಕಡೆ ಏನೇನಂತಾರೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ಎಲ್ಲ ರಂಗ ಕುಣಿಯೋದು ಅಂತೀವಿ. ಫುಲ್ಲು ಗಂಡಸರು ಮಾತ್ರ ಡ್ಯಾನ್ಸ್ ಮಾಡೋ ಅಂಥದ್ದು ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಈ ತಮಟೆ ಎಲ್ಲ ಸೌಂಡ್ ಅದ್ರದ್ದು ಇದೆಲ್ಲ ಚೆನ್ನಾಗಿರುತ್ತೆ. ಸೊ ದೇವರಿಗೆ ಸಂಕಲ್ಪ ಎಲ್ಲ ಮಾಡಿಕೊಂಡು, ಅಂದರೆ ಪೂಜೆ ಮಾಡುವಾಗ ಏನೇನೋ ಸಂಕಲ್ಪ ಎಲ್ಲ ಮಾಡಿಸ್ತಾರಲ್ಲ, ಹಾಗಾಗಿ ನಮ್ಮ ಮುದ್ದು ಪಾಪ ಅವತ್ತು ಉದ್ಘಾಟನೆ ದಿನ ಡ್ರೆಸ್ ಹಾಕೊಳ್ಳೋಣ ಅಂದ್ಬಿಟ್ಟು ಪಂಚೆ ಮತ್ತು ಶರ್ಟ್ ತೊಗೊಂಡಿದ್ದ. ಅವತ್ತು ಅವ್ನು ಹಾಕೋಕ್ಕಾಗಿರಲಿಲ್ಲ. ಯಾಕಂದರೆ ಅದೇನೋ ಹುಡುಗಂಗೆ ವರ್ಷ ಯಾವ ಫಂಕ್ಷನ್ ಆದ್ರೂ ಬರೀ ಅವನಿಗೆ ಪಾಪ ಸ್ಕೂಲ್ ಇದ್ದೇ ಇರುತ್ತೆ, ಇಲ್ಲ ಇನ್ನೇನಾದ್ರು ಇದ್ದೇ ಇರುತ್ತೆ. ಹಾಗಾಗಿ ಅವನೇನು ಇದು ಮಾಡಿರಲಿಲ್ಲ. ಆವತ್ತೊಂದು ದಿನವೇ ಹಾಕೋತೀನಿ ಅಂದ್ಬಿಟ್ಟು ಹಾಕ್ಕೊಂಡು ಫುಲ್ ಮಿಂಚಿಂಗು ಅವನು. ಅವತ್ತಾದರೂ ಹಾಕೋಲೆ ಅಂದ್ಬಿಟ್ಟು ಅವರಮ್ಮ ಕೊಡಿಸಿದ್ರು. ಯಾಕಂದರೆ ಮತ್ತೆ ಇನ್ನು 48 ಡೇಸ್ ಆದಮೇಲೆ ಅವತ್ತು ಕೂಡ ದೊಡ್ಡದಾಗಿ ಪೂಜೆ ಇರುತ್ತೆ. ಬಟ್ ಅವತ್ತು ಕೂಡ ಎಕ್ಸಾಮ್ ಬಿದ್ದುಬಿಡುತ್ತೆ ಮಕ್ಳುಗಳಿಗೆ. ಅವತ್ತು ಇರ್ತಾನೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ಅಂತಲೇ ತೊಗೊಂಡಿದ್ದಲ್ವಾ ಅಂದ್ಬಿಟ್ಟು ಅವರಮ್ಮ ಹಾಕ್ಸಿದ್ರು ಅವತ್ತು ಅವನಿಗೆ. ಫುಲ್ ರಂಗ ಎಲ್ಲ ಕುಣಿತಾಯಿದ್ದೋ ಮಕ್ಕಳೆಲ್ಲ. ನಾನು ನೋಡಿ ಫುಲ್ ಖುಷಿಯಾಗೋಯ್ತು ನನಗಂತೂ. 2 ದೇವರಿಗೂ ಕೂಡ ಅಭಿಷೇಕನ ಮಾಡಿಸಿದ್ವಿ ಅವತ್ತು. ಸೊ ಲಕ್ಷ್ಮೀ ದೇವಿಗೆ ಫಸ್ಟು ಮಾಡಿಸ್ತಾ ಇದ್ದಾರೆ. ಆಮೇಲೆ ಆಲ್ರೆಡಿ ನಾವು ಟೈಮ್ ಆಗೋಗಿತ್ತು ಸಿಕ್ಕಾಬಟ್ಟೆ. ಯಾಕಂದರೆ ಬೇಗ ಹೋಗೋಣ ಅಂದ್ಕೊಂಡ್ವಿ, ಬಟ್ ದೇವಸ್ಥಾನದ ಹತ್ರ ಬಿಡೋರು ಯಾರೂ ಇರಲಿಲ್ಲ, ತುಂಬ ಜನ ಬೇರೆ ಇದ್ವಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಬಾಬಾ ಬಂದಮೇಲೆ ಅವ್ರ ಕಾರಲ್ಲಿ ಒಂದು 3 ಟ್ರಿಪ್ ಹೊಡೆದ್ರು ಪಾಪ. ಆಮೇಲೆ ಹೋಗಿದ್ದು ನಾವು. ಸಿಕ್ಕಾಬಟ್ಟೆ ರಶ್ ಆಗಿಬಿಟ್ಟಿತ್ತು. ಆಮೇಲೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು, ಯಾಕಂದರೆ ಅವತ್ತಿನ ದಿನ ನಮ್ಮದೇ ಪೂಜೆ ಅಲ್ಲ, ಹಂಗಾಗಿ ಎಲ್ಲರೂ ನಾವು ಇನ್ವೈಟ್ ಮಾಡಿದ್ದು ಪಾಪ ಎಲ್ಲರೂ ಬಂದಿದ್ರು ಕೂಡ. ಯಾಕಂದರೆ ಪೂಜೆ ಗೀಜೆ ಅಲ್ವಾ, ಹಾಗಾಗಿ ಎಲ್ಲರೂ ಕೂಡ ಸೇರಿದ್ರು.
ಲಕ್ಷ್ಮೀದೇವಿ, ಮಾರಮ್ಮ 2 ದೇವಸ್ಥಾನದಲ್ಲೂ ಕೂಡ ಅಭಿಷೇಕ ಇತ್ತು, ಪೂಜೆ ಇತ್ತು. ಸೊ ಎಲ್ಲನೂ ನೀಟಾಗಿ ಮಾಡಿಸ್ಕೊಂಡು, ಯಾಕಂದರೆ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ಮಾರಮ್ಮ ದೇವಸ್ಥಾನನೂ ಕೂಡ ಆ ತಾಯಿದು ಮೂಗ್ಬಟ್ಟು ಪಳ 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 ಅಂತ ಫುಲ್ ಮುಖ ಅಗಲ ಇರೋದಕ್ಕೋದಕ್ಕೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಹಾಗೆ ಇವರೆಲ್ಲ ಮಾಡ್ತಾಯಿದ್ರು. ನನ್ನ ಮಗ ಅಷ್ಟೊತ್ತಿಗೆ ಗಾನನ ತೆಗ್ದ. ಓಕೆ, ಅಲ್ಲಿ ಮುಂದೆ ತಮಟೆ ಸೌಂಡೆಲ್ಲ ಬೀಳ್ತಿತ್ತಲ್ಲ, ಓಕೆ ಅಲ್ಲಿ ಕರ್ಕೊಂಡೋದ್ರೆ ಸುಮ್ಮನಾಗ್ತಾನೆ ಅಂದ್ಬಿಟ್ಟು ನಾನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಇವನು ಏನು ಮಾಡ್ತಾನೆ ಅಂತ. ಇವನು ಕೂಡ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದ ಅವ್ರನ್ನ ನೋಡ್ಬಿಟ್ಟು. ಹಾಗಾಗಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸೊ ಅಲ್ಲೇ ನಿಂತ್ಕೊಳ್ಳೋಣ ಅಂದ್ಕೊಂಡು ಹೊರಟೆ. ನಾನು ನಮ್ಮ ಪಾಪು ಸುಮ್ಮನಿರ್ಸೋಣ ಅಂದ್ಬಿಟ್ಟು ರಂಗ ಕುಣಿಯೋ ಹತ್ರ ನಿಂತ್ಬಿಟ್ಟಿದ್ದೀನಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ವಿಡಿಯೋ ಬೇರೆ ಮಾಡ್ಕೊತಾ ಇದ್ನಲ್ಲ ಅಂದ್ಬಿಟ್ಟು. ಅಷ್ಟರೊಳಗಡೆ ಆಲ್ರೆಡಿ ಪೂಜೆ ಆಗಿಬಿಟ್ಟು ಮಹಾಮಂಗಳಾರತಿ ಕೂಡ ಆಗಿತ್ತು. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಪ್ರಸಾದ ತೊಗೊಂಡು ಆಚೆ ಬರ್ತಾಯಿದ್ರು. ಲಾಸ್ಟಲ್ಲಿ ನಾನು ಹೋದೆ. ಸೊ ತಗೊಂಡು ನಮ್ಮ ಅವಿ ಅಣ್ಣನ ಹೆಂಡ್ತಿ ಕೂಡ ನನಗೆ ಯೂಟ್ಯೂಬಲ್ಲಿ ಹಾಕಿ ಅಂತ ಇಲ್ಲೂ ಅವಳು ಯಾವತ್ತೂ ನೋಡಿರ್ಲಿಲ್ವಂತೆ ವೀಡಿಯೋಸ್ನ. ಅದಕ್ಕೆ ನಮ್ಮ ಓರ್ಗಿತ್ತಿ ಅವರು. ಸೊ ಅವ್ರನ್ನೆಲ್ಲರನ್ನೂ ಸೇರಿಸಿ ಒಂದು ವೀಡಿಯೋ ಮಾಡಿಬಿಡೋಣ ಅಂದ್ಕೊಂಡು ಎಲ್ಲರನ್ನೂ ಭವ್ಯಕ್ಕ ಅವರು ಇವರು ಎಲ್ಲರನ್ನೂ ಸೇರಿಸ್ಬಿಟ್ಟು ಹಾಕ್ಬಿಡೋಣ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಲಾಸ್ಟಲ್ಲಿ ಹೋದೆ. ಸೊ ಲಕ್ಷ್ಮೀದೇವಿ ಮತ್ತು ಮಾರಮ್ಮ ಎರಡನ್ನೂ ಕೂಡ ವೀಡಿಯೋ ಮಾಡಿಕೊಂಡು ಊಟಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಜನಗಳೆಲ್ಲ ಇದ್ದರು. ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಚೆ ಬಂದ್ವಿ. ಸೊ ಎಲ್ಲರೂ ಕೂತಿದ್ರಲ್ವ, ಅವತ್ತೊಂದು ದಿನ ನಮ್ಮದು ಊಟ ಇತ್ತಲ್ಲ, ಹಾಗಾಗಿ ಅವ್ರು ಬಡಿಸ್ತಾಯಿದ್ರು, ನಾವು ಅಲ್ಲಿ ನಿಂತಿದ್ವಿ. ಸದ್ಯಕ್ಕೆ ಪೂಜೆದು ಅವತ್ತೊಂದು ಅಷ್ಟಾಯಿತು. ಸೊ ಇನ್ನು ವೀಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ, ನಾವು ಊಟ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ ಮನೆಗೆ. ಇದು ಏನಕ್ಕಪ್ಪ ಈ ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಅಂದರೆ ಪಾಪುದು ಅದು ದೇವಸ್ಥಾನದ ವಿಡಿಯೋ ಹಾಕಿದ್ದಲ್ಲ, ಆವಾಗ ಒಂದು ಕುರ್ತಿ ಸೆಟ್ಟು ಮತ್ತು ಪಾಪುದು ಧೋತಿ ಸೆಟ್ಟೆಲ್ಲ ತೋರ್ಸೋಕ್ಕೆ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು.
ಪಾಪುಗೆ ಎಲ್ಲಿ ತಗೊಂಡ್ರಿ, ಆನ್ಲೈನಲ್ಲಿ ತಗೊಂಡ್ರಾ ಅಥವಾ ಏನು ಅಂತ. ಇಲ್ಲ, ನಾನು ಆನ್ಲೈನಲ್ಲಿ ತಗೊಂಡಿಲ್ಲ. ಸೊ ಇವ್ರದ್ದು ಮೈಸೂರಲ್ಲಿ ಒಂದು ಅಂಗಡಿ ಇದೆ, ನಮಗೆ ಪರಿಚಯ ಇರೋ ಅಂಥದ್ದು. ಹಂಗಾಗಿ ಅಲ್ಲಿ ತಗೊಳ್ಳೋಣ ಅಂದ್ಬಿಟ್ಟು ಭಾವ ಹೇಳಿದರು. ಸೊ ಅಲ್ಲಿ ಮುದ್ದುಗೆ ಮತ್ತು ನಮ್ಮ ಪಾಪುಗೆ ಎಲ್ಲರಿಗೂ ಒಟ್ಟಿಗೆ ತೊಗೊಳ್ಳೋಣ ಅಂದ್ಕೊಂಡು, ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದಿದ್ವಿ. ರಾಮರಾಜಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಅಂದರೆ ಎಂಟ್ಸೋ ಅಂಥ ಪಂಚೆಗಳು ಅಥವಾ ಬಿಡಿ ಪಂಚೆಗಳು ಎಲ್ಲ ತುಂಬ ಚೆನ್ನಾಗಿತ್ತು ಅವ್ರ ಅಂಗಡೀಲಿ. ಸೊ ಹಂಗಾಗಿ ಅಲ್ಲಿ ತಗೊಂಡು ಬಂದ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಲೆಹೆಂಗಾ ಮತ್ತು ಮಗಳದು ಡ್ರೆಸ್ಸು ಎಲ್ಲ ಇನ್ನೊಂದು ಪಕ್ಕದ ಅಂಗಡಿ ಇತ್ತು ಅಲ್ಲೇ. ಸೊ ಪಕ್ಕದ ಅಂಗಡಿಲೂ ಕೂಡ ತೋರಿಸ್ತಾಯಿದ್ರು, ಅದನ್ನೆಲ್ಲ ತಗೊಂಡು ಬಂದ್ವಿ. ಯಾಕಂದರೆ ಬೇರೆ ಬೇರೆ ಥರ ತೋರಿಸ್ತಾ ಇರ್ತಾರೆ, ಎಷ್ಟೊಂದು ಥರ, ನಮಗೆ ಇಷ್ಟ ಆಗಬೇಕಲ್ವ. ಹಂಗಾಗಿ ಒಂದಲ್ಲ ಅಂದರೆ ಇನ್ನೊಂದು ಅಂಗಡಿಲಿ ನೋಡಿಬಿಟ್ಟು ತೊಗೊಳ್ಬೇಕು. ಸದ್ಯಕ್ಕೆ ಅವೆರಡು ಡ್ರೆಸ್ಸು ಕೂಡ ಮೈಸೂರಲ್ಲೇ ತೊಗೊಂಡಿದ್ದು. ಈ ಮನ್ನಾರ್ಸ್ ಮತ್ತು ಈ ಸುಮಂಗಲಿ ಸಿಲ್ಕ್ ಇದೆಯಲ್ವ, ಅಲ್ಲೇ ಆ ಕಡೆ ಸೈಡ್ ತೊಗೊಂಡಿದ್ದು. ಧೋತಿ ಎಲ್ಲ ತೊಗೊಂಡಿದ್ದು ಈ ಮಲ್ಲೇಶ್ವರ ಅಂದ್ಬಿಟ್ಟು ಅಂಗಡಿ ಇದೆ, ಸೊ ಅಲ್ಲಿ ತೊಗೊಂಡಿದ್ದು. ಸೊ ಕಡಿಮೆ ಪ್ರೈಸ್ಗೆ ಹಾಕೊಟ್ರು ನಮಗೆ ಅಂತ ಹೇಳ್ಬೋದು. ರೀಸನಬಲ್ ಪ್ರೈಸ್ ಇದೆ, ಬೇಕಾದರೆ ಹೋಗ್ಬಿಟ್ಟು ತೊಗೋಬೋದು ನೀವು. ಮನ್ನಾರ್ಸ್ ಇದೆಯಲ್ವಾ, ಅದೇ ಎಂಟ್ರೆನ್ಸಲ್ಲೇ ಇರೋವಂಥದ್ದು ಇದು, ಅದೇ ರೋಡಲ್ಲೇ ಇರೋದು ಮಲ್ಲೇಶ್ವರ್ ಅಂತ ಅಂಗಡಿ. ಬೇಕಾದ್ರೆ ಈ ವಿಡಿಯೋ ತೋರಿಸಿ ನಿಮಗೆ ಇನ್ನೂ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ತೊಗೊಂಡಿದ್ದು, ಪರ್ಚೇಸ್ ಮಾಡಿದ್ದು, ಅದಕ್ಕೋಸ್ಕರ ಈ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ. ಇದೇನಪ್ಪ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿಬಿಟ್ರಲ್ಲ ಅಂತ ಅಂದ್ಕೊಬೇಡಿ. ಅದಕ್ಕೋಸ್ಕರ ಒಬ್ಬರು ಕಾವ್ಯ ಅನ್ನೋರು ಕೇಳಿದರು, ಅವರಿಗೋಸ್ಕರ ಅಂಗಡಿ ಸಮೇತನೇ ಹೇಳಿಬಿಡೋಣ ಅಂದ್ಕೊಂಡು. ಹೆಂಗಿದ್ರು ನಾನು ವೀಡಿಯೋಸ್ ಮಾಡೇ ಇರ್ತೀನಿ, ಹಾಗಾಗಿ ಅಟ್ಯಾಚ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಸೊ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.